ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಬಿಜೆಪಿಯ ರಾಜ್ಯಸಭಾ ಚುನಾವಣೆಗೆ ಬಿಜೆಪಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ರಾಜ್ಯದಲ್ಲಿ ಒಂದು ಥರ ತಳಮಳ ಶುರುವಾಗಿದೆ ಪಾರ್ಟಿಯೊಳಗೆ. ಕೆಲವರು ತೇಪೆ ಹಾಕುವ ಯತ್ನವನ್ನು ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯ ನಾಯಕರಿಗೂ ಅದು ಗೊತ್ತಿತ್ತು ವಿಷಯ ಅಂತ ಹಾಗೆಲ್ಲ. ಆದರೆ ಇವೆಲ್ಲದರ ನಡುವೆ ನಮ್ಮ CM ಯಡಿಯೂರಪ್ಪನವರು ಒಬ್ಬಂಟಿಯಾಗಿ ಕಾಣ್ತಾ ಇರೋದಂತೂ ನಿಜ. ಇದು ಹೆಂಗೆ ವಿಶ್ಲೇಷಿಸ್ತೀವಿ? ಒಂದು ಗೌಡ್ರೆ, ಯಡಿಯೂರಪ್ಪನವರು ಒಬ್ಬಂಟಿಯಾಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಯಾವುದೇ ಹಿರಿಯ ಸಚಿವರುಗಳು ಕೂಡ ಯಡಿಯೂರಪ್ಪನವರು ಸಾಥ್ ನೀಡ್ತಾ ಇಲ್ಲ. ಅವರ ಜೊತೆಗಿರುವವರು ಏನಕ್ಕೂ ಪ್ರಯೋಜನಕ್ಕೆ ಬಾರದಂತಹ ಜನಗಳು ಕೆಲವರಿದ್ದಾರೆ. ರೇಣುಕಾಚಾರ್ಯ ಅನ್ನುವ ಹುಂಬ ಅವರು, ಅಂಥ ಕೆಲವರು ಅವ್ರ ಸುತ್ತಮುತ್ತಲು ಇಟ್ಕೊಂಡಿದ್ದು ಬಿಟ್ಟರೆ ನೀವು ಹಿರಿಯ ಸಚಿವರು ಯಾರೂ ಕೂಡ ಅವ್ರ ಜೊತೆಗಿದ್ದಂಗೆ ಕಾಣಲ್ಲ. ಈಗ 3 ಉಪಮುಖ್ಯಮಂತ್ರಿಗಳಿದ್ದಾರೆ. ಈ 3 ಉಪಮುಖ್ಯಮಂತ್ರಿಗಳಲ್ಲಿ ಗೋವಿಂದ ಕಾರಜೋಳ ಸ್ವಲ್ಪ ಹತ್ತಿರ ಯಡಿಯೂರಪ್ಪನವರಿಗೆ, ಅದು ಅನುಮಾನ ಇಲ್ಲ. ಬಟ್ ಉಳಿದಿಬ್ಬರದ್ದು ನೀವು ಹಂಗೆ ಹೇಳೋಕ್ಕಾಗಲ್ಲ. ಸೊ ಇವರದ್ದು ಒಂದು ಕಡೆ. ಇನ್ನು ಸಚಿವ ಸಂಪುಟದ ಹಿರಿಯ ಸಚಿವರು ಅಂತ ತಗೊಳ್ಳಿ, ಜಗದೀಶ್ ಶೆಟ್ಟರ್ ಅವರು ಒಂದು ಸಲ ಮುಖ್ಯಮಂತ್ರಿ ಆಗಿದ್ದವರು ಮತ್ತೆ ಸಚಿವರ ಸೇರ್ಕೊಳ್ಳೋದೇ ಅವಮಾನ. ಜನತದಲ್ಲಿ ಅಧಿಕಾರದ ಹಪಹಪಿಕೆ, ಅಧಿಕಾರದ ಲಾಲಸೆ, ಏನಾದರೂ ಅಧಿಕಾರ ಇಟ್ಕೊಬಿಡ್ಬೇಕು, ಗೂಟದ ಕಾರ್ ಇರಬೇಕು, ಓಡಾಡಬೇಕು, ಈ ರೀತಿಯ ಮನಸ್ಥಿತಿ ಅಂತ ನನಗೆ ಅನಿಸುತ್ತೆ. ಸೊ ಅವರೇನು ಕೋಆಪ್ರೇಟ್ ಮಾಡ್ತಿಲ್ಲ. ಅಶೋಕ್ ಸ್ವಲ್ಪ ಆ ಕಡೆ ಈ ಕಡೆ, ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರು ಪೂರ್ಣ ಅಶೋಕ್ ಒಂದು ಕಡೆ ಡೌನ್ ಆಗಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಅಲ್ದಿದ್ರು ಕೂಡ ಡೌನ್ ಆಗಿದ್ದಾರೆ. ಸೀನಿಯರ್ಸ್ ಬಗ್ಗೆ ಮಾತ್ರ. ಇನ್ನು ಉಪಮುಖ್ಯಮಂತ್ರಿಗಳಲ್ಲಿ ಅಶ್ವಥ್ ನಾರಾಯಣ್ ಫೇಲ್ಯೂರ್ ಅನಿಸುತ್ತೆ ನನಗೆ. ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ನಿರೀಕ್ಷೆ ಯಾವುದಿತ್ತೋ ಗೊತ್ತಿಲ್ಲ, ಈಸ್ ಫೇಲ್ಡ್. ಇನ್ನು ಲಕ್ಷ್ಮಣ ಸವದಿ ಕೂಡ ಅಷ್ಟೇ, ಸಕ್ಸಸ್ಫುಲ್ ಅಲ್ಲ. ಹೀಗೆ ವಿಫಲ ಸಚಿವರ ಉದ್ದಪಟ್ಟಿ ಇದೆ. ನಾನು ಅದನ್ನು BJPಯ ಪಂಚರತ್ನಗಳು ಅಂತ ಕರಿತೀನಿ. ಈ ಪಂಚರತ್ನಗಳು ಏನಿವೆ, ಈ ಎಲ್ಲ 5 ಇರ್ತಿದ್ವು ಹಳೆ ಆಸ್ಥಾನದಲ್ಲಿ. ಸೊ ಈ ಪಂಚರತ್ನಗಳು ಇನ್ಯಾವುದು ಹೆಸರು ಕರ್ರಿ, ಯಡಿಯೂರಪ್ಪನ ಆಸ್ಥಾನದಲ್ಲಿ ಇವು ಯಾರೂ ಕೂಡ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯ BJPಯಲ್ಲಿ ಏನಾಗಿದೆ ಅಂದರೆ, ಒಂದು ಯಡಿಯೂರಪ್ಪನವ್ರ ಗುಂಪು, ಇನ್ನೊಂದು ಕಟೀಲ್ ಅವರ ಗುಂಪು ಅಲ್ವಾ. ಆ ಕಟೀಲ್ ಅವರ ಗುಂಪು ಮತ್ತು ಸಂತೋಷ್ ಜಿ ಅವರ ಗುಂಪು, ಹೀಗೆ ಹಲವು ಗುಂಪುಗಳಿವೆ. ಅದರಲ್ಲಿ ಸಂತೋಷ್ ಜಿ ಈಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ನಾನು ಭಾಳ ಸಂದರ್ಭ ಹೇಳ್ತೀನಿ, ಮೋಸ್ಟ್ ಪವರ್ಫುಲ್ BJPಯಲ್ಲಿ. ಸೊ ನೇರವಾಗಿ ಮೋದಿಯವರ ಹತ್ರ ಮಾತನಾಡಬಲ್ಲರು, ಅವ್ರಿಗೆ ಸಲಹೆ ಸೂಚನೆ ಕೊಡಬಲ್ಲರು. ಅವರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂದರೆ BJPಯಲ್ಲಿ ಅವ್ರು ಹೇಳಿದ್ದೇ ನಡೆಯುತ್ತೆ, ಮುಖ್ಯಮಂತ್ರಿ ಹೇಳಿದ್ದು ನಡೆಯಲ್ಲ. ಹೀಗೆ ಇಡೀ ಪಾರ್ಟಿಯಲ್ಲಿ ಅಯೋಮಯ ಆಗಿದೆ. ಈ ಅಯೋಮಯ ಆಗಿರುವುದರ ಲಕ್ಷಣಗಳು ಇವತ್ತು ಕಾಣ್ತಿವೆ. ಅಂದರೆ ಯಾವಾಗ ರಾಜ್ಯಸಭೆ ಟಿಕೆಟನ್ನು ಹಂಚಲಾಯಿತು, ಪಕ್ಷದ ವರಿಷ್ಠ ಮಂಡಳಿ, ರಾಜ್ಯ ಮಂಡಳಿ ಶಿಫಾರಸ್ಸು ಮಾಡಿದ್ದನ್ನು ಒಪ್ಪದೆ ಅಚಾನಕ್ಕಾಗಿ ಬೇರೆ ಹೆಸರನ್ನು ಪ್ರಕಟ ಮಾಡಿದ್ದು ರಾಜ್ಯ BJPಯ ಒಳಗಡೆ ಒಂದು ತಲ್ಲಣವನ್ನು ಉಂಟು ಮಾಡಿದೆ ಅನ್ನೋದು ನಿಜ. ಅದು ಎಸ್ಪೆಷಲಿ ಯಡಿಯೂರಪ್ಪ ಕ್ಯಾಂಪ್ನಲ್ಲಿ. ಉಳಿದವ್ರಿಗೆ ಸಂತೋಷ ಆಗಿದೆ, ಕೆಲವರಿಗೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು CT ರವಿ ಪತ್ರಿಕಾಗೋಷ್ಠಿ ನೋಡ್ಬೋದು ನೀವು. ಸೊ ಅವರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಂತೋಷ್ ಜಿ ಅವ್ರಿಗೆ ಗೊತ್ತಿತ್ತು ಅಂತಾರೆ ಅವರು. ಇದು ಅದರ ಜೊತೆಗೆ ಈ ಆಯ್ಕೆ ಸಂತೋಷ್ ಜಿ ಅವ್ರದ್ದೇ ಅನ್ನೋದನ್ನು ಹೇಳ್ತಾರೆ. ಹಾಗೆ ಯಡಿಯೂರಪ್ಪನವ್ರ ಆಯ್ಕೆ ಕೂಡ ಸಂತೋಷ್ ಜಿ ಅವ್ರದ್ದಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದು ತೇಪೆ ಹೆಚ್ಚಕ್ಕೆ ನೋಡ್ತಾರೆ. ಸೊ ಭಾಳ ಕ್ಲಿಯರಾಗಿ CT ರವಿ ಬಿಲಾಂಗ್ಸ್ ಟು ಗ್ರೂಪ್ ಆಫ್ ಸಂತೋಷ್ ಜಿ. ಸೊ ಅಂಥವ್ರು ತುಂಬ ಜನ ಇದ್ದಾರೆ. ಸಂತೋಷ್ ಜಿ ಅವರು ದೇ ವಿಲ್ ಆಪ್ರೇಟ್ ಇನ್ ಡಿಫ್ರೆಂಟ್ಲಿ. ಅಂದರೆ ಯಡಿಯೂರಪ್ಪನವ್ರಲ್ಲಿ ಹುಂಬುತನ ಇದೆ, ಹೋರಾಟದ ವ್ಯಕ್ತಿತ್ವ ಒಂದು. ಬಟ್ ಇವರಲ್ಲ, ಇವರು ಸಂತೋಷಿ ಪಾನನ್ನು ಮೂವ್ ಮಾಡ್ತಾರೆ. ಅವರು ಚೆಸ್ನಾಗೆ ಅವರು ನೀವು ಬಂದುಬಿಟ್ಟು ನಿಮ್ಮ ರಾಜಾರಾಣಿನ ಹೊಡೆದ ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಈ ವಿಲ್ ಪ್ಲೇ ಲೈಕ್ ದ್ಯಾಟ್. ಈಸ್ ಅ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅದಕ್ಕೆ ಇಲ್ಲಿರುವವರನ್ನು ಅವರು ಬಳಸ್ಕೋತಾರೆ. ಇದೆಲ್ಲ ಕಾರಣದಿಂದ ಭಾಳ ಸೀರಿಯಸ್ ಆದ ಒಂದು ಸ್ಥಿತಿಗೆ BJP ಬಂದಿದೆ ಅಂತ ನನಗೆ ಅನಿಸುತ್ತೆ. ಈ RSS ಬಲದಿಂದ ಮಾತಾಡುವವರು ಇದ್ದಾರಲ್ಲ, CT ರವಿ ಅಂಥವರು, ಮತ್ತು ಈ ಥರದ ಒಂದು ದೊಡ್ಡ ಗುಂಪು ರಾಜ್ಯದೊಳಗೆ BJP ಒಳಗೆ ಇದೆ. ಇದು ಯಡಿಯೂರಪ್ಪ ಅವರನ್ನು ನೇರವಾಗಿ ಹಣಿಯೋದಕ್ಕೆ ಯತ್ನ ಮಾಡ್ತಿದೆಯಾ ತೆರೆಮರೆಯಲ್ಲಾದ್ರೂ?
ಒಂದು ಈಗಾಗಲೇ ಈ ಸಲ ಅವ್ರನ್ನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ಕೆಲವು ತಿಂಗಳ ಕಾಲ ಮಾಡಬೇಕು ಅನ್ನುವ ಅದೊಂದು ಚಿಂತನೆ ಬಿ ಜೆ ಪಿ ಒಳಗಡೆ ಇತ್ತು. ಸೊ ಈಗಲೂ ಕೂಡ ಅವರು ಹೊಸ ನಾಯಕತ್ವಕ್ಕಾಗಿ ಸೀರಿಯಸ್ ಆದ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವ್ರಿಗೆ ರಿಪ್ಲೇಸ್ಮೆಂಟ್ ಇದ್ದಂಗೆ ಕಾಣಲ್ಲ. ಸೊ ಈಗೇನು 3 ಉಪಮುಖ್ಯಮಂತ್ರಿಗಳು ಮಾಡಿದ್ದು ಕೂಡ ಅದೇನೆ. ಅಂದರೆ 3 ಮುಖ್ಯಮಂತ್ರಿಗಳು ಮಾಡಿದ್ದು ಕೂಡ ಉಪಮುಖ್ಯಮಂತ್ರಿಗಳು ಮಾಡಿದ್ದು ಕೂಡ ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್ ಆಗೋದಕ್ಕೆ ಯಾರು ಮಾಡ್ತಾರ ಅಂತ. ಸೊ ನೀವು ಗೋವಿಂದ ಕಾರಜೋಳ ಅವರು ಇರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು. ಈ ಮೂವರನ್ನು ಬಿಟ್ಟಿದ್ದು ಮುಂದಿನ ನಾಯಕತ್ವದ ಒಂದು ಅನ್ವೇಷಣೆಯ ರೀತಿಯಲ್ಲಿ. ಬಟ್ ಈ 3 ಜನ ಫೇಲ್ಯೂರ್. ಇವರು ಪಂಚರತ್ನಗಳಲ್ಲಿದ್ದಾರೆ. ಈ ಮೂರು ಜನ ಫೇಲ್ಯೂರು. ಈಗ ಹೊಸಬ್ರನ್ನ ಹುಡುಕಬೇಕಾಗಿದೆ. ಹೊಸಬ್ರು ಹುಡುಗಕ್ಕೆ ಅವರಿಗಿರುವ ಸಮಸ್ಯೆ ಅಂತ ಅಂದರೆ, ಒಂದು ನೀವು ತಕ್ಷಣ ಲಿಂಗಾಯತರನ್ನೇ ಹುಡುಕಬೇಕು. ಯಡಿಯೂರಪ್ಪನವ್ರನ್ನ ರಿಪ್ಲೇಸ್ ಮಾಡುವಂಥ ಒಂದು ಲಿಂಗಾಯತ ನಾಯಕತ್ವ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ ಅವರಿಗೆ. ಆ ಕಾರಣಕ್ಕೆ ಇವರಿಗೆ ಇದು ಸಿಕ್ಕಿದೆ ಯಡಿಯೂರಪ್ಪನವ್ರು ಯಾವತ್ತೂ ಎತ್ತಾಕ್ಬಿಡ್ತಿದ್ರು. ಆದರೆ ಅವ್ರು ನಿಟ್ಟರೂ ಕೂಡ ನಾನು ಹಿಂದೆ ಒಂದು ಸಲ ಹೇಳಿದೆ, ಯಡಿಯೂರಪ್ಪನವರು ತಮ್ಮ ನಿಯಂತ್ರಣದಲ್ಲಿರಬೇಕು ಅಂತ. ಆ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನ ನಿಯಂತ್ರಣದಲ್ಲಿಡುವ ಒಂದು ಯತ್ನ ಅವ್ರನ್ನ ಯಾವತ್ತು ಮುಖ್ಯಮಂತ್ರಿ ಮಾಡಲಾಯಿತೋ ಆವತ್ತಿಂತ ಮಾಡ್ತಾ ಬಂದರು. ಸೊ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಎಷ್ಟೆಷ್ಟು ಘಟನೆಗಳು ನಡೆದು ಅನ್ನೋದು ಗೊತ್ತಿದೆ, ಎಷ್ಟು ಡಿಲೇ ಮಾಡಿದ್ರು ಅನ್ನೋದು ಗೊತ್ತಿದೆ. ಅವರು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಧಿಕಾರ ಸ್ವೀಕಾರ ಮಾಡಿದ ಮೇಲೂ ಕೂಡ ಪ್ರಧಾನಿಯವರು ಒಂದು ಮೆಸೇಜ್ ಕೂಡ ಕೊಡಲ್ಲ. ಉಳಿದು ಯಾವುದಕ್ಕೋ ಕೊಡ್ತಾರೆ, ಅಟ್ಲೀಸ್ಟ್ ಟ್ವೀಟ್ ಮಾಡ್ತಿರ್ತಿದ್ದಾರೆ ನಮ್ಮ ಪ್ರಧಾನಿಗಳು. ಯಡಿಯೂರಪ್ಪನಿಗೆ ಒಂದು ಕಾಂಗ್ರ್ಯಾಚುಲೇಟ್ ಮಾಡಲ್ಲ, ಅಮಿತ್ ಶಾ ನೋಡೋಕ್ಕೆ ಅವಕಾಶ ಕೊಡಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಅವಕಾಶ ಕೊಡಲ್ಲ. ಒಂದೊಂದು ರೀತಿ ಅವ್ರನ್ನ ಇದು ಮಾಡೋದು, ಅವ್ರನ್ನೊಂದು ನಿಯಂತ್ರಣದಲ್ಲಿ ಬಿಟ್ಟು ಹೋದ್ರೂ ಹೋಗಲೇ ಅನ್ನೋದು ಇದ್ರೂ ಇರ್ಬೋದು. ಅವ್ರು ಬಿಟ್ಬಿಟ್ರೆ ಆವಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಹೊಸ ನಾಯಕತ್ವ ಹುಟ್ಟುತ್ತೆ ಅಂತ ಆಸೆ ಇದೆಯೋ ಗೊತ್ತಿಲ್ಲ. ಸೊ ಈ ರಾಜ್ಯಸಭೆ ಟಿಕೆಟ್ ಹಂಚಿಕೆ ಕೂಡ ಹಾಗೇನೆ, ಅದರ ಮುಂದುವರಿದ ಭಾಗ. ಅದನ್ನು ಅವ್ರಿಗೆ ಮೊದಲೇ ಹೇಳ್ಬೋದಾಗಿತ್ತು. ನಾನು ಹೇಳ್ತಾ ಇರೋದು, ಈಗ ನೋಡಿ, ರಾಜ್ಯ ಬಿ ಜೆ ಪಿಯ ವರಿಷ್ಠ ಮಂಡಳಿ ನಗೆಪಾಟ್ಲಿಗೀಡಾಯಿತು. ಯಡಿಯೂರಪ್ಪನವರಿಗೆ ಏನೂ ಇಲ್ಲ, ಅವ್ರ ಮಾತು ಯಾರೂ ಕೇಳ ಅನ್ನೋದು ಜಗಜ್ಜಾರ ಆಯಿತು ಕರ್ನಾಟಕದ ಕಡೆ. ಆಯಿತಾ, ಅವ್ರು ಏನೋ ಉಮೇಶ್ ಕತ್ತಿಗೆ ಏನು ಮಾತು ಕೊಟ್ಟಿದ್ರು, ಆ ಮಾತು ಮುರಿಯುವಂಥ ಸ್ಥಿತಿ ಆಯಿತು. ಅದಕ್ಕೂ ಮೊದಲೇ ವರಿಷ್ಠರು ಹೇಳ್ಬೋದಾಗಿತ್ತು, ನೋಡಿ ಇವ್ರು ಯಾರಿಗೂ ನಾವು ಕೊಡಲ್ಲಪ್ಪ, ನೀವು ಹೊಸಬರನ್ನ ನಾವು ಹೊಸ ಕಾರ್ಯಕರ್ತನ ಮಾಡ್ತೀನಿ ಅಂದರೆ ಈ ಮುಜುಗರಕ್ಕೆ ಯಡಿಯೂರಪ್ಪ ಸಿಕ್ಕಾಗ್ತಿರ್ಲಿಲ್ಲ. ಯಡಿಯೂರಪ್ಪ ಸಿಕ್ಕಾಕಬಾರ್ದು ಅಂತ ಇದ್ದರೆ ಮೊದಲು ಹೇಳಬೇಕಿತ್ತು, ನೋಡಿ ಯಡಿಯೂರಪ್ಪನವರೇ ನೀವು ಈ ಕೋರೆ ಕತ್ತಿಗಿತ್ತಿ ಇವರೆಲ್ಲ ಬೇಡ ಕಂಡ್ರೆ ಹೊಸಬರನ್ನ ಕೊಡಿ, ನೀವು ಹೊಸ ಹೆಸರನ್ನ ರೆಕಮೆಂಡ್ ಮಾಡಿ, ಫೈನ್ ಮಾಡ್ತಾಯಿದ್ರು ಅವರು. ಬಟ್ ನೀವು ಅಲ್ಲಿವರೆಗೆ ಸುಮ್ಮನೆ ಇರ್ತೀರಿ. ಈಗ ಬರುವ ಮಾಹಿತಿ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಗೊತ್ತಿದ್ರೆ ಮತ್ತೆ ಯಾಕೆ ಅವರು ಅವರೇ ಇರುವ ವರಿಷ್ಠ ಮಂಡಳಿ ಸಭೆಯಲ್ಲಿ ತೀರ್ಮಾನ ತಗೋತಾರೆ, ಯಡಿಯೂರಪ್ಪನವ್ರನ್ನ ಮುಜುಗರಕ್ಕೆ ಸಿಕ್ಕಬೇಕು, ಅವ್ರಿಗೆ ಅವಮಾನ ಮಾಡಬೇಕು, ಅವ್ರ ಮಾತೇನು ನಡೀತಾ ಇಲ್ಲ ಅಂತ ಜಗಜ್ಜಾಹಿರು ಮಾಡಬೇಕು. ಅದಕ್ಕೆ ಮಾಡ್ತಿದ್ದೀರಾ ಕಟೀಲ್ ಅವರೇ? ಕೇಳಬೇಕಾಗತ್ತೆ, ಕರ್ನಾಟಕ ಜನ ಕೇಳಬೇಕು. ಸೊ ಈ ರೀತಿ ಮಾಡುವ ಮೂಲಕ ಯಡಿಯೂರಪ್ಪ ನಿಸ್ಸಹಾಯಕರನ್ನಾಗಿ ಮಾಡ್ತಾ ಹೋಗುವಂಥದ್ದು. ಎಲ್ಲವೂ ನಮ್ಮ ನಿಯಂತ್ರಣ ಅನ್ನೋದು ಒಂದು ಮೆಸೇಜು. ಇನ್ನೊಂದು, ಬಿ ಜೆ ಪಿಯಲ್ಲಿ ಸಂಘ ಪರಿವಾರ ಸಂಘನಿಷ್ಠೆ ಅಲ್ಟಿಮೇಟ್ ಅನ್ನೋದು. ನೀವು ಸಂಘನಿಷ್ಠೆಯನ್ನು ಇಟ್ಕೊಂಡಿದ್ದರೆ ನಿಮಗೆ ಯಾವತ್ತಾದರೂ ರಿವಾರ್ಡ್ ಇದೆ. ನೀವು ಸಂಘನಿಷ್ಠರಲ್ದಿದ್ದರೆ ನೀವು ಬೇಕಾದಾಗ ಯೂಸ್ ಮಾಡ್ತೀವಿ ಬಗಿತೀವಿ ಅನ್ನೋದು ಇರ್ಬೋದು. ಸೊ ನಾನು ನಿನ್ನೆ ಹೇಳಿದಾಗ ಇವತ್ತು ಹೇಳಿದಾಗ ಇದನ್ನು ಕತ್ತಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಣ್ಣ ತಮ್ಮ ಅನ್ನೋದು ಭಾಳ ಕುತೂಹಲಕರವಾದ್ದು ಅಂತ ಈಗ ನನಗನ್ಸುತ್ತೆ. ಎಸ್, ಈಗ ನೋಡಿದ್ರೆ ರಮೇಶ್ ಕತ್ತಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ವಿಧಾನ ಪರಿಷತ್ ಸದಸ್ಯತ್ವದ ಆಕಾಂಕ್ಷಿ ಅಲ್ಲ, ನಮ್ಮ ಬ್ರದರ್ಗೆ ಒಳ್ಳೆ ಪೋಸ್ಟ್ ಕೊಡಬೇಕು, ಆಗ್ಲಾದ್ರೂ ನನಗೆ ಸಮಾಧಾನ ಅನ್ನೋ ಥರದಲ್ಲಿ. ಅಂದರೆ ಮತ್ತೆ ಎಲ್ಲೋ ಇದು ಹೊಗೆ ಆಡೋಕ್ಕೆ ಶುರುವಾಗಿದೆ ಅನ್ನೋ ಥರದಲ್ಲಿ ಮತ್ತೆ ಯಡಿಯೂರಪ್ಪನವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಯತ್ನ ಇದು. ಇಲ್ಲ, ಹೊಗೆ ಅದು ಆಡ್ತಾನೆ ಇದೆ. ಕತ್ತಿ ಸಾಹುಕಾರರು ಹಾಗೆ ಸುಮ್ಮನೆ ಅವರಲ್ಲ. ಯು ವಿಲ್ ಪ್ಲೇ ದರ್ ಗೇಮ್. ನನಗೆ ವಿಧಾನ ಪರಿಷತ್ ಸದಸ್ಯತ್ವ ಬೇಡ ಅಂದರೆ ಅದು ಪ್ರತಿಭಟನೆ. ರಾಜ್ಯಸಭೆ ಕೊಟ್ಟಿಲ್ಲ, ಇದು ಯಾವ ನನ್ನ ಮಗನ ಬೇಡ ಹೋಗಲೇ, ನನ್ನ ಮಗನೇ ನೋಡ್ಕೊತೀನಿ ಅನ್ನುವ ಆ ರೀತಿ ಮೆಸೇಜ್ ಅದು. ನನಗೆ ಬೇಡ ಅಂದರೆ ಬೇಡ ಅಂತಲ್ಲ, ಬೇಡ ಸಿಟ್ಟು ಬಂದವರು ಇದು ಮಾಡ್ತಾರಲ್ವ, ಬೇಡ ಅವ್ರಿಗೆ ನೋಡೋಣ ಮಂತ್ರಿ ಸ್ಥಾನ ಕೊಡಿ ನೋಡ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂಥೇಳಿ ಮೊದಲೇ ಯಡಿಯೂರಪ್ಪನವ್ರು ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆದರೆ ಈಗಿನ ಸ್ಥಿತಿ ನೋಡಿದರೆ ಒಂದು ಅವರ ಸಚಿವ ಸ್ಥಾನಕ್ಕೂ ಕೂಡ ಉಮೇಶ್ ಕತ್ತಿ ಅವರಿಗೆ ಪಕ್ಷದ ವರಿಷ್ಠರು ಒಪ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೆಹಲಿಯ ವರದಿಗಳ ಪ್ರಕಾರ, ಬಿ ಜೆ ಪಿ ವಲಯದ ವರದಿಗಳ ಪ್ರಕಾರ, ಯಾವಾಗ ಈ ಕೊರೋನಾ ಸಂದರ್ಭದಲ್ಲಿ ಕತ್ತಿ ಎಲ್ಲ ಸೇರಿ ಏನು ಭಿನ್ನಮತೀಯ ಚಟುವಟಿಕೆಯ ರೀತಿಯಲ್ಲಿ ಮೀಟಿಂಗ್ಗಳು ಮಾಡಿದ್ರಲ್ಲ,
ಅದನ್ನು ಬಿ ಜೆ ಪಿ ವರಿಷ್ಠರು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ. ಸೊ ಉಮೇಶ್ ಕತ್ತಿ, ಯತ್ನಾಳು ಇವರೆಲ್ಲ ಸಭೆ ಸೇರಿದ್ದೇನಿದೆ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದು ಬಿ ಜೆ ಪಿಯ ವರಿಷ್ಠರಿಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ ಅಂತ. ಸೊ ನಿಜವಾಗಿ ಇದು ನಿಜ ಆಗಿದ್ದರೆ ಈ ವರದಿ, ದೆಹಲಿಯ ವರದಿ, ನನಗೆ ಗೊತ್ತಿಲ್ಲ, ದೆಹಲಿಯಲ್ಲಿ ಮಾತನಾಡಿದ್ದಾರೆ, ರಾಜಕೀಯ ವಲಯದಲ್ಲಿ ಬರ್ತಿರೋ ಚರ್ಚೆಗಳು, ಅದು ನಿಜ ಆಗಿದ್ದರೆ ಕತ್ತಿಯವರಿಗೆ ಸಚಿವ ಸ್ಥಾನವನ್ನು ಕೊಡಲ್ಲ. ಸಚಿವ ಸ್ಥಾನವನ್ನು ಕತ್ತಿಯವರಿಗೆ ಕೊಡದೇ ಇದ್ದರೆ ಯಡಿಯೂರಪ್ಪ ವಿಲ್ ಬಿ ಇನ್ನೂ ಟ್ರಬಲ್ ಸಿಕ್ಕಾಕತ್ತಾರೆ ಅವರು. ಅದ್ರ ಜೊತೆ ಕತ್ತಿ ಏನು ಮಾಡ್ತಾರೆ ಅಂತ, ಕತ್ತಿ ಅವರೇನು ಬಂಡಾಯ ಇನ್ನು ಮತ್ತೆ ಸೀರಿಯಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕಂದರೆ ಪಕ್ಷದ ವರಿಷ್ಠರಿಗೆ ಸಿಟ್ಟು ಬಂದಿದೆ ಅಂತಾದರೆ ಆವಾಗ ಯತ್ನಾಳ್ ಅಂಥವರೆಲ್ಲ ಕಳ್ಸ್ಕೊಂಡು ಹೋಗ್ಬಿಡ್ತಾರೆ. ಬಿ ಜೆ ಪಿಯಲ್ಲಿ ತಕ್ಷಣ ಆ ರೀತಿ ಭಿನ್ನಮತೀಯ ಚಟುವಟಿಕೆ ನಡೆಯದಿದ್ದರೆ ಪಕ್ಷದ ವರಿಷ್ಠರ ಆಶೀರ್ವಾದ ಬೇಕು. ವರಿಷ್ಠರ ಆಶೀರ್ವಾದ ಇಲ್ಲದೆ ನೀವು ಇಲ್ಲಿ ಭಿನ್ನಮತೀಯ ಚಟುವಟಿಕೆ ನಡೆಸೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಭಿನ್ನಮತೀಯ ಚಟುವಟಿಕೆ ತಾತ್ಕಾಲಿಕವಾಗಿ ಹತ್ತಿಕ್ಕದಂಗೂ ಆಗಿರ್ಬೋದು. ಆದರೆ ಕತ್ತಿ ಅನ್ನೋದೊಂಥರ ಅವ್ರದ್ದು ಪಾಲಿಟಿಕ್ಸೇ ಬೇರೆ ರೀತಿಯಾದ್ದು. ಅವರೇನು ಮಹಾನ್ ಪಕ್ಷನಿಷ್ಠರೋ ಸಂಘನಿಷ್ಠರೋ ಅಲ್ಲ. ಆದ್ದರಿಂದ ಸಂಘನಿಷ್ಠರಿಗೆ ಬಿದ್ದ ಹೊಡೆತ ಕತ್ತಿಯವರಿಗೂ ಬಿದ್ದಿದೆ ಅಂತ. ಯಡಿಯೂರಪ್ಪನವರು ಮತ್ತೆ ಮತ್ತೆ ಏಕಾಂಗಿಯಾಗುವುದಕ್ಕೆ ಒಂದು ಈ ಕಡೆಯ ಸಂಚು, ಸಂಘನಿಷ್ಠರ ಸಂಚು ಒಂದು ಕಡೆ ಆದರೆ, ಯಡಿಯೂರಪ್ಪನವರ ಜೊತೆಗೇ ಇರುವವರ ಕೆಲವು ಬೇಜವಾಬ್ದಾರಿ ನಡವಳಿಕೆಗಳು ಕೂಡ ಕಾರಣವಾ? ರೇಣುಕಾಚಾರ್ಯ ಥರದವರದು, ಆಮೇಲೆ ನಾವು ಗೋವಿಂದ ಕಾರಜೋಳ ಅವರನ್ನೇ ತಗೊಂಡ್ರೆ ಅವರು ಫ್ಲಡ್ ಟೈಮಲ್ಲೆಲ್ಲ ಮಾತಾಡಿದ ರೀತಿ, ಅಂದರೆ ತುಂಬ ಒಂದು ದೊಡ್ಡ ಜವಾಬ್ದಾರಿದ ಸ್ಥಾನದಲ್ಲಿ ಇದ್ದವರ ಥರ ಮಾತಾಡ್ತಿರ್ಲಿಲ್ಲ ಅವರು. ಒಂದು ನಾಯಕನಾದವನು ಬಹಳ ಮುಖ್ಯವಾದ್ದು ತಮ್ಮ ಸುತ್ತಲ ಯಾರು ಇಟ್ಕೋತಾನೆ ಅದು ಭಾಳ ಇಂಪಾರ್ಟೆಂಟ್. ಸುತ್ತಲೂ ಇಟ್ಟುಕೊಳ್ಳುವ ಜನರಲ್ಲಿ ಇತ್ತೀಚಿನ ವರ್ಷದಲ್ಲಿ ಎಲ್ಲರೂ ಫೇಲ್ ಆಗಿದ್ದಾರೆ. ನಾನು ಗಮನಿಸಿದಾಗ ತಮ್ಮ ಸುತ್ತಲೂ ಇಟ್ಟುಕೊಂಡು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ ಇವರು ನಾಯಕರನ್ನ ಬೆಳೆಸಿದ್ದು ತಮ್ಮ ಸುತ್ತಮುತ್ತ ಇಟ್ಕೊಂಡಿದ್ದು. ಅದಾದ ನಂತರ ಬೇಕಾದ ಭಾಳಷ್ಟು ಮುಖ್ಯಮಂತ್ರಿಗಳು ಸುತ್ತಮುತ್ತಲವ್ರನ್ನ ಅಯೋಗ್ಯನ ಇಟ್ಕೊಂಡೇ ಮುಳುಗೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯವ್ರದ್ದು ಆ ದೌರ್ಬಲ್ಯ ಇದೆ. ಅವರು ಸುತ್ತಮುತ್ತಲು ಇಟ್ಕೊಂಡವ್ರು ಏನಿದ್ದಾರೆ ಅವರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದು. ಯಡಿಯೂರಪ್ಪನವ್ರು ಭಾಳ ಮುಖ್ಯವಾದ ಸಮಸ್ಯೆ. ಇವರು ಏನು ಮಾಡ್ತಾರೆ ಅಂದರೆ, ನಾವು ಯಡಿಯೂರಪ್ಪನವ್ರಿಗೆ ಹತ್ರ ಅಂತ ತೋರಿಸ್ಕೊಬಿಟ್ಟು ಹೊರಗಡೆ ಬಾಯಿ ಬಂದು ಮಾತಾಡ್ತಾರೆ. ಈ ರೇಣುಕಾಚಾರ್ಯ ಬಾಯಿಯ ಹೊಲಸೋದು, ಅವರು ಮಾತನಾಡೋದು, ಅವ್ರ ಕೋಮು ದ್ವೇಷವನ್ನು ಬಿತ್ತೋದು ಅಂಥವ್ರನ್ನ ದೂರ ಇಡಬೇಕು. ಯಡಿಯೂರಪ್ಪ ಕೋಮುವಾದಿಯಲ್ಲ, ನನಗೆ ಗೊತ್ತು, ಬಿ ಜೆ ಪಿ ಸಂಘದಲ್ಲೂ ಬಂದರೂ ಅವ್ರು ಈ ರೀತಿ ಅಲ್ಲ. ಬಟ್ ಅವರು ಸುತ್ತಮುತ್ತಲು ಇರುವಂಥ ಸಮಸ್ಯೆಗಳು ಆಯಿತಾ. ಅದರ ಜೊತೆಗೆ ಅವರ ಮಗ ವಿಜೇಂದ್ರನ ಪ್ರಾಬ್ಲಮ್ ಅದು. ಸೊ ವಿಜೇಂದ್ರ ಗೊತ್ತಿಲ್ಲ, ಈಗ ರಾಜ್ಯಸಭೆ ಇದರಲ್ಲೂ ಕೂಡ ವಿಜೇಂದ್ರ ಕ್ಯಾಂಡಿಡೇಟ್, ಅವರು ಆ ಶೆಟ್ರು, ಹೋಟೆಲ್ ಶೆಟ್ರ್ ಇದ್ದಾರೆ, ಬಿಸ್ನೆಸ್ ಮ್ಯಾನು, ಅವರು ರಾಘವೇಂದ್ರ ಕ್ಯಾಂಡಿಡೇಟ್ ಅಂತ, ವಿಜೇಂದ್ರ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗೆ ಇವರು ಸುತ್ತಮುತ್ತಲ ಮಗನೇ ಮಾಡ್ತಾನೆ ಅನ್ನೋದು ಒಂದು, ಮಗನೇ ಬಿಟ್ಬಿಟ್ಟಿದ್ದು ಅದು. ಹಲವು ಬಿ ಜೆ ಪಿ ಶಾಸಕರು ಹೇಳೋ ಪ್ರಕಾರ ಅವ್ರು ಹೋಗಿ ವಿಜೇಂದ್ರ ನೋಡಿ ಅಂತ ಕಳಿಸ್ತಾರೆ ಅಂತ. ಅದು ಇನ್ನೂ ಹಾರಿಬಲ್ ಆದ್ದು ಇಂಥದ್ದು. ಇನ್ನು ಈ ರೀತಿಯ ಜನ, ರೇಣುಕಾಚಾರ್ಯ ಅಂಥ ಜನ ಯಡಿಯೂರಪ್ಪರು ಸುತ್ತಮುತ್ತಲು ಇರೋರಿದ್ದಾರೆ, ಇವರೇ ಅಪಾಯಕಾರಿಗಳು. ಸೊ ಈ ಅಪಾಯಕಾರಿಯಾದ ನಾನು ಈ ಪಂಚರತ್ನ ಅಂತಂದೆ, ಪಂಚರತ್ನದ 10 ರತ್ನ ಮಾಡ್ಕೊಳ್ಳಿ. ಈ ರತ್ನಗಳೇನಿವೆ, ಒಂದು ಯಡಿಯೂರಪ್ಪನವ್ರನ್ನ ವಿರೋಧಿಸುವ ರತ್ನಗಳಿವೆ, ಇನ್ನೊಂದು ಯಡಿಯೂರಪ್ಪನವರು ಧರಿಸಿರುವ ಆಭರಣ. ಈ ರತ್ನಗಳು ಅದೊಂದು ಆಭರಣ, ಅದು ಬಂಗಾರನೋ ರತ್ನ ಆಭರಣ. ಆ ಆಭರಣದಲ್ಲಿರುವ ವ್ಯಕ್ತಿಗಳು ಇವರೇ ಯಡಿಯೂರಪ್ಪನವ್ರಿಗೆ ಬಹುಮುಖ್ಯವಾದ ಸಮಸ್ಯೆ ಆಗಿದೆ. ಯಡಿಯೂರಪ್ಪನವರು ಸೀನಿಯರ್ನನ್ನು ಮೊದಲೇ ವಿಶ್ವಾಸಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಅಲ್ವಾ. ಸೊ ಅವರು ಅಂಥ ಯತ್ನ ಮಾಡಿದ್ರು ಅಂತ ನನಗನ್ಸಲ್ಲ. ಯಾಕಂದರೆ ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್, ಅವರ ಮುಂಗೋಪ, ಬೈದ್ಬಿಡೋದು, ಕೂಗ್ಬಿಡೋದು, ಏನೇನೋ ಮಾಡಿಬಿಡೋದು, ಅದು ಹರ್ಟ್ ಆಗುತ್ತೆ ಮನುಷ್ಯನಿಗೆ. ಒಬ್ಬ ರಾಜನೀತಿಜ್ಞನ ಲಕ್ಷಣ ಅಲ್ಲ ಅದು. ಬಟ್ ಈಸ್ ಡೂಯಿಂಗ್ ಲೈಕ್ ದ್ಯಾಟ್. ಈ ಕಾರಣಕ್ಕಾಗಿ ಅವರ ಒಂದು ರೀತಿ ಯಾರ್ಯಾರು ಅವ್ರ ಸುತ್ತಮುತ್ತ ಇರಬೇಕಿತ್ತೋ ಅವ್ರ ಸುತ್ತಮುತ್ತಲು ಇಲ್ಲ, ಅವರನ್ನು ಯಡಿಯೂರಪ್ಪ ಕಳ್ಕೊಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಯಾರವರ ಸುತ್ತಮುತ್ತ ಇದ್ದಾರೋ ಅವರು ಪ್ರಯೋಜನಕ್ಕೆ ಬಾರದಿರೋರು, ಅದರ ಜೊತೆಗೆ ಅವರ ಹಿತಾಸಕ್ತಿಯನ್ನು ಕಾಪಾಡುವಂಥವರು ದೆಹಲಿಯಲ್ಲಿಲ್ಲ ಯಡಿಯೂರಪ್ಪನವರಿಗೆ. ದೆಹಲಿಯಲ್ಲಿ ಸಂತೋಷ್ ಜಿ ಹೆಚ್ಚು ಪವರ್ಫುಲ್ಲಾಗಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ನೀವು ಅವ್ರನ್ನ ಅಲ್ಗಾಡ್ಸೋಕ್ಕಾಗಲ್ಲ, ಅವ್ರು ಡೆಲ್ಲಿಲೇ ಇರ್ತಾರೆ, ಈಗಲೂ ಡೆಲ್ಲಿಲಿದ್ದಾರೆ. ಸೊ ಅವರು ಪಕ್ಷದ ವರಿಷ್ಠರ ಜೊತೆ ಇರೋದು. ಯಡಿಯೂರಪ್ಪ ಹೀಗೆ ಭಾಳ ರೀತಿಯ ಸಮಸ್ಯೆಯನ್ನು, ಮಲ್ಟಿಫೆಸೆಡ್ ಪ್ರಾಬ್ಲಮ್ಸ್ ಅಂತಾರಲ್ಲ, ಅಂಥ ಸಮಸ್ಯೆಗಳನ್ನು ಯಡಿಯೂರಪ್ಪ ಎದುರಿಸ್ತಿದ್ದಾರೆ ಅಂತ. ಅಧಿಕಾರಕ್ಕೆ ಬರುವ ಆತುರದಲ್ಲಿ ಯಡಿಯೂರಪ್ಪನವರು ಈ ಪಕ್ಷಾಂತರಿಗಳಿಗೆ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟರಲ್ಲ, ಅದು ಕೂಡ ಅವರು ಪಕ್ಷದೊಳಗಿನ ತಮ್ಮ ಹತ್ತಿರದವರ ವಿಶ್ವಾಸ ಗಳಿಸಿಕೊಳ್ಳೋದಕ್ಕೆ ಕಾರಣ ಆಯಿತಾ? ಅದು ಒಂದು ಹಾಗೆ ಆಗಿರುತ್ತೆ. ಅದ್ರ ಜೊತೆ ಒಟ್ಟಾರೆ ಯಡಿಯೂರಪ್ಪನವರು ಬಿಹೇವಿಯರ್ ಇದೆಯಲ್ಲ, ಅದು ಕಾರಣ ಆಗುತ್ತೆ. ಇನ್ನೊಂದು, ಯಡಿಯೂರಪ್ಪ ನಂತರ ಯಾರು ಅನ್ನೋರು,
ಈಗ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಹಿರಿಯ ನಾಯಕರುಗಳು ಏನು ಮಾಡ್ತಾರೆ ಅಂದರೆ ಫಸ್ಟ್ ಟಾರ್ಗೆಟ್ ಇವ್ರು ನಿಲ್ಲಿಸೋದು ಹೆಂಗೆ ಅಂತಲೇ ನೋಡಿರ್ತಾರೆ. ಅದು ನೇರವಾಗಿ ಚಟುವಟಿಕೆ ಮಾಡ್ಬೋದು ಅಥವಾ ಒಳಗಡೆ ಮಾಡ್ಬೋದು. ಸೊ ಈಗ ಜಗದೀಶ್ ಶೆಟ್ಟರ್ ಅಂತವರು ಒಂದು ಚಾನ್ಸ್ ಸಿಗುತ್ತೆ, ಈ ನನ್ನ ಮಗ ಹೋದ್ರಿ ಅಂತಿರುತ್ತೆ. ಅಶೋಕ್ ಮಹಾನ್ ಅಂಬಿಷಿಯಸ್, ಒಂದು ಸಲ ಆಗಬೇಕು ಅನಿಸುತ್ತೆ. ಸೊ ಈಗ ಹೊಸದಾಗಿ ಇವ್ರು ಮಾಡಿರುವ ಲಕ್ಷ್ಮಣ ಸವದಿ ಅಂತವರು ಅಥವಾ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೂ ಮುಖ್ಯಮಂತ್ರಿ ಆಗಿರೋ ಆಸೆ ಇರ್ಬೋದು. ಯಾರಿಗೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ಇರುತ್ತೆ ಅವರು ಆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕೂತಂಥ ವ್ಯಕ್ತಿಯ ಇಮೇಜನ್ನು ಟಾರ್ನಿಷ್ ಮಾಡೋದು, ಅವರು ಆ ಸ್ಥಾನ ಬಿಡೋ ಅಂತ ಮಾಡೋದು, ಇಂಥ ಚಟುವಟಿಕೆಗಳು ನಿರತರಾಗೇ ಇರ್ತಾರೆ. ನೀವು ಅವ್ರ ವಿಶ್ವಾಸ ತಗೊಳಕ್ಕಾಗಲ್ಲ, ಅವ್ರ ವಿಶ್ವಾಸಕ್ಕೂ ಸಿಗಲ್ಲ ಅವರು. ಬಿಕಾಸ್ ದೇ ಆರ್ ಕಾಂಪಿಟೇಟರ್. ದೇ ಬಿಲೀವ್ ದಟ್ ಯಡಿಯೂರಪ್ಪ ಹೋದರೆ ಈ ಸ್ಥಾನ ವೆಕೇಟ್ ಆಗುತ್ತೆ. ಈ ವೆಕೇಟ್ ಆದರೆ ನಾನು ಹೋಗಿ ಕೂತ್ಕೊತೀನಿ, ಉಳಿದು ಕಟ್ಕೊಂಡು ಏನಾಗಬೇಕು, ನಾನು ಸೀನಿಯರು, ನಾನು ಹಲವು ಇಲೆಕ್ಷನ್ಗಳು ಎದ್ದಿದ್ದೀನಿ, ನಾನು ನಾಯಕ, ನಾನು ಪ್ರಬಲ ಜನಾಂಗದಿಂದ ಬಂದವನು, ನಾನು ಲಿಂಗಾಯತ, ನಾನು ಒಕ್ಕಲಿಗ, ಐ ಕ್ಯಾನ್ ಡೂ, ಐ ವಿಲ್ ಡೂ. ಈ ಮನಸ್ಥಿತಿ ಬಂದಿರುತ್ತೆ. ಅಂಥ ಮನಸ್ಥಿತಿ ಬಿ ಜೆ ಪಿಯ ಒಳಗಡೆ ಹಲವು ನಾಯಕರಿಗೆ ಇದೆ. ಆದರೆ ಅವರಿಗೆ ಗೊತ್ತಿಲ್ಲದಿರೋ ವಿಚಾರ ಅಂದರೆ ಯಾರು ಯಡಿಯೂರಪ್ಪನವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಡಿಯೂರಪ್ಪನವ್ರಿಗೆ ಒಂದು ಈಸ್ ಎ ಲೀಡರ್, ಮಾಸ್ ಲೀಡರ್, ಅವ್ರಿಗೊಂದು ಫಾಲೋವಿಂಗ್ ಇದೆ. ಅದ್ರ ಜೊತೆಗೆ ಕಾಸ್ಟ್ ಲೀಡರ್ ಕೂಡ, ಅಂದರೆ ಲಿಂಗಾಯತ್ ಲೀಡರ್ ಕೂಡ, ಲಿಂಗಾಯತ್ ನಾಯಕತ್ವವನ್ನು ಕೂಡ ಅವರಿಂದ ಬೇರೆಯವ್ರು ಕಸ್ಕೊಳ್ಳೋಕ್ಕಾಗಲ್ಲ. ಈ ಜಗದೀಶ್ ಶೆಟ್ಟರ್ ಇನ್ನೊಬ್ಬರು ಆ ಸ್ಥಾನವನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ದೇ ವಿಲ್ ಟ್ರೈ ದರ್ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಹೋರಾಟದ ಹಿನ್ನೆಲೆಯಿಂದ ಬಂದ ಹೋರಾಟಗಾರರಾಗಿ ರಾಜಕೀಯಕ್ಕೆ ಬಂದ ಯಡಿಯೂರಪ್ಪನವರು ಈ ಬಹುಶಃ ಇದು ಕಡೆಯ ಇನ್ನಿಂಗ್ಸ್ ಅನ್ನು ಕೊಡೋದಾದ್ರೆ ಇಂಥ ಹೊತ್ತಲ್ಲಿ ಅವರು ತುಂಬ ಮುಜುಗರ ಅನುಭವಿಸಿ ಇಳಿದು ಹೋಗಬೇಕಾದ ಅಗತ್ಯ ಇತ್ತು. ಈ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದಿತ್ತು? ನಾನು ವಾಟ್ ಐ ಬಿಲೀವ್, ನಾನು ಭಾಳ ಸಂದರ್ಭ ಹೇಳ್ತೇನೆ, ಒಬ್ಬ ರಾಜಕಾರಣಿಗೆ ಒಂದು ಸಂತತ್ವ ಇರಬೇಕು ಅಂತ ಅಲ್ವಾ. ನಮಗೆ ಸಂತತ್ವ ಇರುವ ರಾಜಕಾರಣಿ ಅಧಿಕಾರದಲ್ಲಿ ಇರುತ್ತಾನೆ, ಅಧಿಕಾರದಿಂದ ದೂರ ಹೋಗುವ ಒಂದು ಮನಸ್ಥಿತಿಯನ್ನು ಇಟ್ಕೋಬೇಕು. ಅಂದರೆ ಅಧಿಕಾರಕ್ಕೆ ಜ್ಯೋತಿ ಬಿಡಬಾರ್ದು, ಅಧಿಕಾರದ ಮೋಹ ಅವ್ರನ್ನ ಕಬಳಿಸಬಾರ್ದು. ನಾನಿದನ್ನೆಲ್ಲ ಬಿಟ್ಟು ಹೋಗುವವನು ಅಂತಿರಬೇಕು. ಯಾವುದೋ ಒಂದು ಕ್ಷಣದಲ್ಲಿ ಬಿಟ್ಟು ನಮಸ್ಕಾರ ಅಂತ ಹೊರಟ್ಬಿಡ್ಬೇಕು, ಆ ಗೌರವ ಬರುತ್ತೆ. ಯಡಿಯೂರಪ್ಪ ಇಷ್ಟಾದಮೇಲೆ ವಯಸ್ಸಾಗಿದೆ 78. ಸೊ ಇಷ್ಟು ಅವಮಾನ ಆದಮೇಲೆ ನಮಸ್ಕಾರ ನಾನು ಬರ್ತೀನಿ, ನನ್ನ ಪಕ್ಷ ಕೊಡೋದೆಲ್ಲ ಕೊಟ್ಟಿದೆ, ಇನ್ನು ನನಗೆ ಅಗತ್ಯ ಇಲ್ಲ ಅಂತ ಹೇಳುವುದರ ದೊಡ್ಡ ಮನುಷ್ಯ ಆಗ್ತಿದೆ. ಆದರೆ ಇವ್ರನ್ನೆಲ್ಲ ಅಧಿಕಾರ ಮೋಹ ಕಟ್ಟಿ ಹಾಕ್ಬಿಡುತ್ತೆ. ಅಧಿಕಾರ ಬಿಡುವ ಸಂತತ್ವ ಇದೆಯಲ್ಲ, ಅದು ಇವತ್ತಿನ ರಾಜಕಾರಣಿಗಳಿಲ್ಲ. ಗಾಂಧಿಗೆ ಇತ್ತು ಅದು. ಸೊ ಅಧಿಕಾರ ಬಿಡುವಂಥದ್ದು ಆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಇತ್ತು. ರೈಲ್ವೆ ಇದಾದಾಗ ಅವರು ರಾಜೀನಾಮೆನೇ ಕೊಟ್ಬಿಟ್ರು, ನನಗೆ ಅಧಿಕಾರ ಮುಗೀತು ನಂದು ಬೇಡ ಅಂತ. ಆದರೂ ಅವರು ಪ್ರಧಾನಿ ಆದರೂ ಅದು ಬೇರೆ ಪ್ರಶ್ನೆ. ಸೊ ಈ ಸಂತತ್ವ ಇವತ್ತಿನ ರಾಜಕಾರಣಿಗಳಲ್ಲಿ ಕಡಿಮೆ ಆಗ್ತಿದೆ. ಇವರೆಲ್ಲ ಮೋಹಿತರು. ಇವರು ಯಾವ ರೀತಿಯ ಮೋಹಿತರು ಅಂದರೆ ಆ ಮೋಹದಲ್ಲಿ ಸಿಕ್ಕಾಕಿಬಿಟ್ಟಿದ್ದಾರೆ, ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಲ್ಲ. ಆದ್ದರಿಂದ ಅವರು ರಾಜನೀತಿಜ್ಞನೋ ಎಲ್ಲರೂ ಗೌರವಿಸಬೇಕಾದ ನಾಯಕರು ಆಗಲ್ಲ. ಯಡಿಯೂರಪ್ಪ ಹೋಗ್ಬಿಡ್ಬೇಕು, ನಮಸ್ಕಾರ ಅಂತ ಇರಬೇಕು, ಒಂದರಲ್ಲಿ ನಮಸ್ಕಾರ ಮಾಡಿ. ಅವರಿಗಾಗಿರೋ ಹ್ಯುಮಿಲಿಯೇಷನ್, ಅವರಿಗೆ ಬೆಲೆ ಕೊಡದೇ ಇರೋ ಸಂದರ್ಭದಲ್ಲಿ ಅದನ್ನು ಹೇಳುವ ಧೈರ್ಯ ಇರಬೇಕು. ಅವಮಾನವನ್ನು ಸಹಿಸಿಕೊಂಡು ಯಡಿಯೂರಪ್ಪ ಇರ್ಕೊಡು. ಅವರು ಅವಮಾನವನ್ನು ಸಹಿಸಿದ್ದು ಸಾಕು. ಕರ್ನಾಟಕದ ನಮ್ಮವರು ಇನ್ನೂ ಕೂಡ ಅವರಿಗೆ ಈ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಮಾಡ್ತಾ ಇರೋ ಅವಮಾನ ಇದೆಯಲ್ಲ, ಅದು ಕರ್ನಾಟಕಕ್ಕೆ ಮಾಡುವ ಅವಮಾನ ಅಂತ ನಂಬಿದ್ದೀನಿ. ಅವ್ರು ಎದ್ದು ಹೊರಟ್ಬಿಡ್ಬೇಕು. ಆಯ್ತಪ್ಪ, ನನ್ನ ಮೊಮ್ಮಕ್ಕಳು ಆಡಿಸ್ಕೊಂಡು ಮರಿ ಮಕ್ಕಳು ಆಡಿಸ್ಕೊಂಡಿರ್ತೀನಿ, ನನಗೆ ಅಗತ್ಯ. ಆವಾಗ ಬಿ ಜೆ ಪಿಯ ಒಳಗಡೆನೇ ಈ ರೀತಿ ರಾಜಕಾರಣ ಬದಲಾಗುತ್ತೆ. ಆವಾಗ ಇವರು ಐತಿಹಾಸಿಕ ವ್ಯಕ್ತಿ ಆಗ್ತಾರೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಸುಪ್ರೀಂ ವೀಕ್ಷಕರೇ, ಮತ್ತೆ ನಾನು ಗೌಡ್ರು ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.